ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆ ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡೆ ಬಂದಿದ್ದೇನೆ. ಎಸ್, ಗುಡ್ ನ್ಯೂಸ್ ಅನ್ನೋದಿನ ಒಂದು ಮಹಿಳೆಯರಿಗೆ ಆಫರ್ ಮೇಲೆ ಆಫರ್ ಬರ್ತಾನೆ ಇದೆ. ಸೊ ಹಾಗಾಗಿ ಬನ್ನಿ, ಏನು ಆಫರು, ಅದು ಏನು ಮಹಿಳೆಯರಿಗೆ ಮತ್ತೆ ಇನ್ನೊಂದು ಗುಡ್ ನ್ಯೂಸು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಹಾಯ್, ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಹಾಯ್, ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಓಡಿಸ್ಕೊಂಡು ವೀಡಿಯೋನ ನೋಡಬೇಡಿ. ಅರ್ಧಂಬರ್ಧ ವೀಡಿಯೋ ನೋಡಿದರೆ ನಿಮಗೂ ಅರ್ಥ ಆಗಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಬನ್ನಿ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು, ಓಕೆನಾ. ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ. ಅಂದರೆ ನಮ್ಮದು ಬಂದುಬಿಟ್ಟು ಒಂದು ಸೇವಾ ಕೇಂದ್ರ. ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ, ಯಾವುದೇ ಹೊಸ ಸ್ಕೀಮ್ಗಳಾಗಲಿ, ನಮ್ಮದು ಜಸ್ಟ್ ಆಫ್ಲೈನಲ್ಲಿ ಬಿಟ್ಟರೆ ಪಟ್ ಅಂತ ತಿಳಿಸೋದೇ ನನ್ನ ಕೆಲಸ. ಸೊ ಹಾಗಾಗಿ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೆ ಫಸ್ಟ್ ನನ್ನ ವೀಡಿಯೋಸ್ನ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತ ಹತ್ತದೇ ಇಲ್ಲ, ಪಟ್ಟಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಸಾಕು, ಸಬ್ಸ್ಕ್ರೈಬ್ ಆಗೋಗುತ್ತೆ. ಸೊ ಹಾಗಾಗಿ ಬನ್ನಿ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ, ಓಕೆನಾ. ಬನ್ನಿ ವಿಡಿಯೋನ, ಇಂಪಾರ್ಟೆಂಟ್ ಅಪ್ಡೇಟು. ಯಾವುದೇ ವಿಡಿಯೋ ಓಡಿಸ್ಕೊಂಡು ನೋಡಿದ್ರು ಇದು ಮಾತ್ರ ಓಡಿಸ್ಕೊಂಡು ನೋಡಬೇಡಿ. ಸ್ಪೆಷಲಿ ಮಹಿಳೆಯರಿಗೆ ಒಂದು ನೆಕ್ಸ್ಟ್ ಲೆವೆಲ್ಲೇ ಗುಡ್ ನ್ಯೂಸ್ ಇದೆ ಇದು, ಓಕೆನಾ. ಇವಾಗ ಲೋಕಸಭಾ ಚುನಾವಣೆ ಹತ್ತಿರ ಬರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಮತ್ತೆ 5 ಹೊಸ ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತಾ ಅದು ಮಾತ್ರ ನಾನಿವತ್ತು ಹೇಳ್ತೀನಿ ನಿಮಗೆ. ಏನಪ್ಪ ಅಂತಂದರೆ, ಫಸ್ಟು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಮಹಿಳೆಯರಿಗೆ ಪ್ರತಿ ವರ್ಷಕ್ಕೂ 1 ಲಕ್ಷ ಕೊಡ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿದ್ದಾರೆ. ಅಂದರೆ ಹೇಳ್ತೀವಿ, ನಾವೇನಾದರೂ ನಿಮಗೆ ಇವಾಗ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಗೆಲ್ಲಿಸಿದ್ರೆ ನಾವು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ. ಅದು ಬಡ ಮಹಿಳೆಯರಿಗೆ ಮಾತ್ರ, ಅಂದರೆ ಬಡ ಕುಟುಂಬದವರಿಗೆ ಮಾತ್ರ. ಬಡ ಕುಟುಂಬದವರು ಅಂದರೆ ಯಾರು ಅಂತ ನೀವು ತಿಳ್ಕೊಬೋದು. ಇವಾಗ ಯಾರು ಅಂತ ಅಂದರೆ ಇವಾಗ ರೇಷನ್ ಕಾರ್ಡು, BPL ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡು, AYY ಕಾರ್ಡು ಮತ್ತು PHH ಕಾರ್ಡು, ಇದು 2 ಕಾರ್ಡ್ ಇದ್ದರೆ ಮಾತ್ರ ಅವರಿಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಅವ್ರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ. ಅಂದರೆ ಮಹಿಳೆಯರಿಗೆ ಏನಾಗುತ್ತೆ ಗೊತ್ತಾ, ವರ್ಷಕ್ಕೆ 8,000 ಚಿಲ್ಲರೆನೋ ಬರುತ್ತೆ. ಆ ಥರ ವರ್ಷಕ್ಕೆ 1 ಲಕ್ಷ ಆದರೆ ತಿಂಗಳಿಗೆ ವರ್ಷಕ್ಕೆ 1 ಲಕ್ಷ ಕೊಡಲ್ಲ ಅವರು, ತಿಂಗಳಿಗೆ ಕೊಡ್ತಾರೆ ನಿಮಗೆ 8,000. ಅಂದರೆ ನಿಮಗೆ ಒಂದು ಚಿಕ್ಕ ಪುಟ್ಟ ಕೆಲಸ ಆದರೆ ತಿಂಗಳಿಗೆ ಒಂದು 8,000 to 10,000 ಸ್ಯಾಲ್ರಿ ಹೇಗಿರುತ್ತೋ ಇದು ಅದೇ ಥರ ನಿಮಗೆ 1 ಲಕ್ಷ 8,000 ಸ್ಯಾಲ್ರಿ ಥರ ಬರುತ್ತೆ, ಓಕೆನಾ. ಇನ್ನೊಂದು ಯೋಜನೆ ಯಾವುದಪ್ಪ ಅಂತಂದರೆ, ಮಹಿಳೆಯರಿಗೇನೆ ಒಂದು ನಾವು ಪ್ರತಿಯೊಂದು ಡಿಸ್ಟಿಕ್ಗೂ ಪ್ರತಿಯೊಂದು ಜಿಲ್ಲೆಗೂ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಥರ ಮಾಡ್ತೀವಿ. ಅಂದರೆ ಹೆಣ್ಮಕ್ಳಿಗೆ ಮಾತ್ರ ವಸತಿ ನಿಲಯ, ಕಾಲೇಜ್ಗೆ ಎಜುಕೇಷನ್ ಪರ್ಪಸ್ಗೆ ಅವ್ರು ಏನು ಮಾಡ್ತಾರಂತೆ, ಪ್ರತಿಯೊಂದು ಜಿಲ್ಲೆಗೂ ನಾವು ಏನು ಮಾಡ್ತೀವಿ ಅಂದರೆ ಒಂದು ಹಾಸ್ಟೆಲ್ನ ಇದು ಮಾಡ್ತೀವಿ. ಅಂದರೆ ಅದಕ್ಕೆ 1 ರೂಪಾಯಿನೂ ಏನೂ ಇರಲ್ಲ, 1 ರೂಪಾಯಿ ಯಾರು ಕಟ್ಟಂಗಿರಲ್ಲ, ಜಸ್ಟ್ ಫ್ರೀ ಹಾಸ್ಟೆಲ್ ಥರ, ಎಜುಕೇಷನ್ ಹಾಸ್ಟೆಲ್ ಥರ ನಾವು ಅದನ್ನು ಸವಲತ್ತು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಬಂದುಬಿಟ್ಟು ನಿಮಗೆ ಆಶಾ ಕಾರ್ಯಕರ್ತೆಯರಿಗೆ ಇರ್ತಾರೆ ನೋಡಿ, ಆಶಾ ಕಾರ್ಯಕರ್ತರಿಗಲ್ಲ, ಇದು ಬಿಸಿ ಊಟ ಅಡುಗೆ ಮಾಡೋರು ಇರ್ತಾರೆ ನೋಡಿ. ಪ್ರತಿಯೊಂದು ಸ್ಕೂಲ್ಗಳಲ್ಲಾಗಲಿ ಅಂಗನವಾಡಿಗಳಲ್ಲಾಗಲಿ ಬಿಸಿ ಊಟ ರೆಡಿ ಯಾರು ಮಾಡ್ತಾರೆ ಅವರಿಗೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲು ಒಂದು 5,000 ಸ್ಯಾಲ್ರಿ ಇತ್ತು ಅಂತಂದರೆ ಅವ್ರಿಗೆ ಡಬಲ್ ಆಗೋ ಥರ ಅವ್ರಿಗೆ ಸ್ಯಾಲ್ರಿ ಅಂತಂದರೆ 5,000 ಇತ್ತು ಅಂದರೆ 10,000 ಆ ಥರ ಅವರಿಗೆ. ಮತ್ತು ಇನ್ನೊಂದು ಸ್ಕೀಮ್ ಏನಪ್ಪ ಅಂತಂದರೆ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇದ್ರೂ 50% ನಾವು ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಇಡ್ತೀವಿ ಸೀಟ್ಗಳು. ಅಂದರೆ ಹೆಣ್ಮಕ್ಳಿಗೆ ಸಿಗೋ ಥರ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಏನು ಹೆಣ್ಮಕ್ಳಿಗೆ ಬರೀ ಅವರು ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡಿದ್ದಾರೆ. ಸೊ ಅಂದರೆ ಯೂಸ್ಫುಲ್ ಆಗ್ತಾ ಇದೆ. ಎಷ್ಟೋ ಕೋಟಿ ಜನ ಕೋಟಿ ಕಟ್ಲೆ 2,000 ಹಣ ತಗೊತಾ ಇದ್ದಾರೆ.
ಇದ್ಮೇಲೆ ನೀವು ಯಾರಿಗೆ ಓಟ್ ಹಾಕ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡು, ಯಾರಿಗೆ ಹಾಕ್ತೀರಾ ಅಂತ ಅಲ್ವಾ. ನೋಡಿ ಏನೇನು ಸವಲತ್ತುಗಳು ಕೊಟ್ಟಿದ್ದಾರೆ ಅಂದರೆ ಮಹಿಳೆಯರಿಗೇ 1,00,000 ರೂಪಾಯಿ ಅಮೌಂಟು, ಅಂದರೆ ತಿಂಗಳಿಗೆ ಒಂದು 8,000, ಒಂದು ತಿಂಗಳಿಗೆ ಒಂದು ಸ್ಯಾಲ್ರಿ ಥರ ಬರುತ್ತೆ. ಅದು ನೀವು ಮನೇಲಿ ಕೂತ್ಕೊಂಡು ಕೆಲಸ ಮಾಡದೇ ಇರಲಿ, ಅದು ಸೆಕೆಂಡ್ರಿ, ಓಕೆನಾ. ಮತ್ತು ಹೆಣ್ಮಕ್ಳಿಗೆ ಹಾಸ್ಟೆಲ್ ಫೆಸಿಲಿಟಿ, ಮತ್ತು ಹೆಣ್ಮಕ್ಳಿಗೇ ಒಂದು 50% ಥರ ಅವ್ರಿಗೇ ಸೆಂಟ್ರಲ್ ಗೌರ್ಮೆಂಟ್ ಸೀಟ್ಗಳು ಕೆಲಸಕ್ಕೆ ಅಂತ. ಮತ್ತು ಹೆಣ್ಮಕ್ಳಿಗೇ ಸ್ಯಾಲ್ರಿ ಡಬಲ್ಲು, ಅಂದರೆ ಯಾರಿಗೆ ಇವಾಗ ಸ್ವಲ್ಪ ಇದೆ ಅವ್ರಿಗೆ ಡಬಲ್ ಸ್ಯಾಲ್ರಿ. ಸೊ ಹಾಗಾಗಿ ನೋಡಿ ಏನು ಮಾಡ್ತೀರಾ, ಯಾರಿಗೆ ಹಾಕ್ತೀರಾ, ಇನ್ನೇನು ಹತ್ತಿರ ಬರ್ತಾ ಇದೆ. ಸ್ಪೆಷಲಿ ಎಲ್ಲರೂ ದುಡ್ಡಿಗಾಗಲಿ ಅಥವಾ ಯಾವುದೇ ಕಾರಣಕ್ಕಾಗಲಿ ನಾನು ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ನಮ್ಮದು ಇಂಡಿಯನ್ ಸಿಟಿಸನ್ದು ಹಕ್ಕು. ಓಟ್ ಹಾಕಿ, ವೋಟರ್ ಐ ಡಿ ಅಪ್ಲೈ ಮಾಡ್ಕೊಂಡಿಲ್ಲ ಅಂತಂದರೆ ವೋಟರ್ ಐ ಡಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಹಿಂದೆ ವಿಡಿಯೋದಲ್ಲಿ ವೋಟರ್ ಐ ಡಿ ಲಾಸ್ಟ್ ಡೇಟ್ ಯಾವಾಗ ಏನು ಎತ್ತ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ವೋಟರ್ ಐ ಡಿ ಅಪ್ಲೈ ಮಾಡಿಕೊಂಡು ವೋಟ್ ಹಾಕಿ. ಪ್ರತಿಯೊಂದು ನಮ್ಮದು ಹಕ್ಕದು ವೋಟ್ ಹಾಕೋದು. ಸೊ ಹಾಗಾಗಿ ನಾವು ಯಾವುದಕ್ಕೋಸ್ಕರ ಹಾಕಬೇಕು ಅಂತ ಇಲ್ಲ, ವೋಟ್ ಹಾಕಿ ನಾವು ಇಂಡಿಯನ್ ಸಿಟಿಸನ್ ಅಂತ ಅದು ಒಂದು ನಮ್ಮದು ಗುರುತು. ಸೊ ಹಾಗಾಗಿ ಎಲ್ಲರೂ ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ವೋಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಬಾಯ್ ಎಲ್ರಿಗೂ.